ಹಗರಿಬೊಮ್ಮಳೆ ತಾಲೂಕಿನ ಜೀವನಾಡಿಯಾಗಿರುವಂತಹ ಮಾಲ್ವಿ ಕಿರು ಜಲಾಶಯ ಇವತ್ತು ಕಳೆದ 1 ವರ್ಷಗಳಿಂದ ಕ್ರಸ್ಟ್ ಗೇಟ್ಗಳಿಂದ ತೊಂದರೆ ಅನುಭವಿಸಿತ್ತು. ಆದ್ರೆ ಇವತ್ತು ಹಗರಿಬೊಮ್ಮಳದ ಕ್ಷೇತ್ರದ ಶಾಸಕರು ಇವತ್ತು ಆ ಕೆಲಸವನ್ನ ಪೂರ್ಣಗೊಳಿಸುವಂತ ಕೆಲಸಕ್ಕೆ ಕೈ ಹಾಕಿರುವಂತದ್ದು ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀವಿ. ಏನು ಈ ಒಂದು ಜಲಾಶಯ ಸುಮಾರು 13 ಗ್ರಾಮಗಳಿಗೆ ಮತ್ತು 10,000 ಎಕರೆ ಪ್ರದೇಶಕ್ಕೂ ಹೆಚ್ಚು ನೀರು ಉಣಿಸುವಂತ ಒಂದು ಕಿರು ಜಲಾಶಯ ಇದಾಗಿರುವಂತದ್ದು. ಏನೋ ಈಗಾಗಲೇ ಕಳೆದ 1 ವರ್ಷಗಳಿಂದ ಕ್ರಸ್ಟ್ ಗೇಟ್ಲಿಂದ ತೊಂದರೆ ಉಂಟಾಗಿ ಏನೋ ಸುಮಾರು 1 TMCಗೂ ಅಧಿಕ ನೀರು ಹರಿದು ಪೋಲಾಗಿ ಹೋಗಿರುವಂತದ್ದು. ಅದನ್ನ ಗಮನಿಸಿದ ಶಾಸಕರು ಈ ಒಂದು ಕೆಲಸಕ್ಕೆ ಕೈ ಹಾಕಿರುವಂತದ್ದನ್ನ ನಾವು ನೋಡ್ತಾ ಇದೀವಿ. ಏನೋ 4 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಈ ಒಂದು ಕಾಮಗಾರಿ ಆರಂಭವಾಗಿ ಮುಗಿಯುವ ಹಂತಕ್ಕೆ ಕೂಡ ತಲುಪಿರುವಂತದ್ದು. ಈಗ 10 ಕ್ರಸ್ಟ್ ಗೇಟ್ಗಳಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಏನೋ 8 ಕ್ರಸ್ಟ್ ಗೇಟ್ಗಳು ಕೂಡ ಈಗ ಸಂಪೂರ್ಣವಾಗಿ ಮುಗಿಯುವ ಹಂತಕ್ಕೆ ತಲುಪಿರುವಂತದ್ದು. ಅದ್ರ ಜೊತೆಗೆ ಈ ಕ್ಷೇತ್ರದ ಶಾಸಕರು ಏನ್ ಹೇಳ್ತಾರ ಅಂತ ಹೇಳಿದ್ರೆ, ರೈತರ ಕೆಲಸ ಇವತ್ತು ಯಾವುದೇ ಕೆಲಸಗಳು ನಿಂತರ ಪರವಾಗಿಲ್ಲ, ಮೊದಲು ರೈತರ ಕೆಲಸ ಮೊದಲು ಆಗ್ಬೇಕಾಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ನಾವು ರೈತರ ಕೆಲಸಗಳನ್ನ ಇವತ್ತು ಫಸ್ಟ್ ನಾವು ಕೆಲಸ ಮಾಡ್ತೀವಿ, ಇನ್ನು ಉಳಿದ ಕೆಲಸಗಳನ್ನ ಆಮೇಲೆ ಮಾಡ್ತೀವಿ ಅಂತಂದೇಳಿ ಇವತ್ತು ಆ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಇವತ್ತು ಆ ವೀಕ್ಷಣೆ ಮಾಡ್ಲಿಕ್ಕೆ ಕೂಡ ಬಂದಿದ್ದಾರೆ. ಖುದ್ದಾಗಿ ಅವರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಈ ಒಂದು ಜಲಾಶಯ ಬೊಮ್ಮಳಿ ಭಾಗದ ಜೀವನಾಡಿಯಾಗಿರುವಂತದ್ದು. ಹಾಗಾಗಿ ಇದ್ರ ಬಗ್ಗೆ ನಿಮಗೆ ಕಾಳಜಿ ಇರ್ತಕ್ಕಂಥದ್ದು ಏನೆಲ್ಲ ಕೆಲಸ ಆಗಿದೆ ಸರ್? ಈಗ ತಾನೇ 10 ಗೇಟು ದುರಸ್ತಿ ಕಾರ್ಯವನ್ನ ನಾವು ಪ್ರಾರಂಭ ಮಾಡಿದ್ದೇವೆ. 8 ಗೇಟು ದುರಸ್ತಿ ಕಾರ್ಯ ಪೂರ್ಣಗೊಂಡಿದೆ. ಇನ್ನು 2 ಗೇಟು ಕೇವಲ ಇನ್ನೊಂದು 4-5 ದಿನದಲ್ಲಿ ಪೂರ್ಣ ಮಾಡುವಂತ ಕಾರ್ಯವನ್ನು ಮಾಡ್ತೇವೆ. ಜೊತೆಗೆ ಈ ಭಾಗದಲ್ಲಿ ನಮಗ ಮಾಲ್ವಿ ಜಲಾಶಯ ಇದು ಬಹಳ ರೈತರಿಗೆ ನಿಜವಾಗ್ಲೂ ಜೀವನಾಡಿನೇ. ಇದರಿಂದ ಇವತ್ತು ಬೋರ್ವೆಲ್ ಆಗಿರ್ಬೋದು, ಕುಡಿಯೋ ನೀರಿಂದ ಆಗಿರ್ಬೋದು, ಈ ರೀಚಾರ್ಜ್ ಆಗುವಂಥದ್ದು ಬೋರ್ವೆಲ್ಗಳು, ಕುಡಿಯೋ ನೀರಿನ ಸಮಸ್ಯೆ ಸಾಲ್ವ್ ಆಗುತ್ತೆ ಇದರಿಂದ. ಹಾಗಾಗಿ ರೈತರಿಗೆ ತುಂಬಾ ಅನುಕೂಲತೆ ಆಗುವಂಥದ್ದು ನಮಗ ಮಾಲ್ವಿ ಜಲಾಶಯದ ಅಗತ್ಯ ಇದೆ. ಸರ್, ಇದು ಎಷ್ಟು ವೆಚ್ಚದಲ್ಲಿ ಆಗಿರುವಂತದ್ದು, ಇನ್ನು ಎಷ್ಟು ಉಳ್ಕೊಂಡಿರ್ತಕ್ಕಂಥ ಕೆಲಸ ಮತ್ತು ಕೊನೆಯದಾಗಿ ರೈತರಿಗೆ ಏನ್ ಹೇಳ್ತಾರೆ ಸರ್ ಮುಂದಿನ ಇದಕ್ಕೆ? ಈಗ ಇದಕ್ಕೆ ನಾವು ಬರ್ಸಿರುವಂತದ್ದು 4,02,73,000 ರೂಪಾಯಿ ಇದನ್ನು ಖರ್ಚು ಮಾಡ್ತಾ ಇರೋದು. ಇದರಲ್ಲಿ ಪೂರ್ಣಗೊಳ್ಳುತ್ತೆ ಕೊಡ್ತೀವಿ. ರೈತರಿಗೆ ಅನುಕೂಲ ಆಗ್ಬೇಕು. ರೈತರು ಯಾವುದೇ ಊಹಾಪೋಹಗಳಿಗೆ ಯಾರು ಕಿವಿಗೊಡಬೇಡಿ. ನಿಮಗೆ ಇನ್ನೂ ಕೇವಲ 1 ತಿಂಗಳಿನಲ್ಲಿ ಎಲ್ಲ ಕಾಮಗಾರಿ ಪೂರ್ಣಗೊಳಿಸುವಂತ ಕಾರ್ಯವನ್ನು ಮಾಡ್ತೇವೆ. ಏನೋ ಇದಿಷ್ಟು ಹೇಳುವಂತದ್ದು, ನಾನು ಕೂಡ ಸ್ವತಃ ರೈತನ ಮಗ ಆಗಿರೋದ್ರಿಂದ ಈ ರೀತಿಯಾಗಿ ಮೊದಲು ಈ ಕೆಲಸವನ್ನ ನಾನು ಮುಗಿಸಿಕೊಡ್ತೇನೆ. ಇನ್ನು 1 ತಿಂಗಳ ಒಳಗಾಗಿ ಸಂಪೂರ್ಣವಾಗಿ 10 ಗೇಟ್ಗಳನ್ನ ಪೂರ್ಣಗೊಳಿಸಿ ಮತ್ತೆ ಮುಂದಿನ ಮಳೆಗಾಲಕ್ಕೆ ಸಂಪೂರ್ಣವಾಗಿ ನೀರನ್ನ ಶೇಖರಣೆ ಮಾಡುವಂತ ಕೆಲಸವನ್ನ ನಾನು ಮಾಡ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿರುವಂತದ್ದು. ಭೀಮರಾಜ್, BTV ನ್ಯೂಸ್, ವಿಜಯನಗರ.